ಬೇಬಿ ನನಗೆ ಎಷ್ಟು ಲವ್ ಮಾಡ್ತಿ? ಎಷ್ಟು ಲವ್ ಮಾಡ್ತೀನಂದ್ರ ನೀ ಸತ್ಯ ಅಂದ್ರ ಹುಚ್ಚ ಆಗ್ಬಿಡ್ತೀನ. ನಾ ಸತ್ಯ ಅಂದ್ರ ನೀ ಬೇರೆ ಮದ್ವೆ ಆಗಲ್ಲ ಮತ್ತೆ? ಏನ್ ಹೇಳಕ್ಕಾಕೈತಿ? ಹುಚ್ಚ ಆಗಿರ್ತೀನಲ್ಲ, ಮಾಡ್ಕೊಂಡ್ರು ಈ ಹಬ್ಬಕ್ಕ ನಮ್ ಬೀಗ್ರು ಬಂಗಾರ ಕೊಟ್ಟಾರ, ಟಿವಿ ಕೊಟ್ಟಾರ. ನಿಮ್ ಬೀಗ್ರ ಏನ್ ಕೊಟ್ಟಿಲ್ಲನ? ಏನು ಕೊಟ್ಟಿಲ್ಲ, ನಾನು ಕೇಳಿನಿ. ಕೊಡ್ತಿರೋ ಕೊಡಲ್ವ ಅಂತ ಧಮ್ಕಿಯಾಗಿ ಕೇಳಿನಿ. ಕೊಡ್ತೀನಿ ಅಂದಾರೆ. ಏನು? ನನ್ನ ಮ್ಯಾಗ ಕೇಸ್ ಕೊಡ್ತೀನಿ ಅಂದಾರೆ. ಅಣ್ಣ ನಿನ್ನ ಹೆಂಡತಿ ಡಿಫ್ರೆಂಟ್ ಸ್ಟೈಲ್ನಾಗ ಬಟ್ಟೆ ಒಗಿತಾಳ ಅಂತ ಹೇಳ. ನನ್ನ ಹೆಂಡತಿ ಕಲಸ ಅಂತ ಹೇಳಣ್ಣ. ಹೌದು, ನಾರ್ಮಲ್ ಇದ್ದಾಗ ಕಲ್ ಮ್ಯಾಗ ಒಯ್ದು ಹೋಗಿತಾಳ. ಸಿಟ್ಟಿಗೆ ಬಂದ್ಲು ಅಂದ್ರ ಬಟ್ಟೆ ನನ್ನ ಮೈ ಮ್ಯಾಗ ಇದ್ದಾಗನೇ ಒಗಿತಾಳ. ಅಣ್ಣ ಒಂದ್ ಜೋಕ್ಸ್ ಹೇಳ್ತೀನಿ ಕೇಳೋಣ. ಏ ಬ್ಯಾಡೋ, ನಾ ಜೋಕ್ಸ್ ಕೇಳಂಗಿಲ್ಲ, ಹೇಳುದು ಕೇಳು. ಅಣ್ಣ ಒಂದೇ ಆಯ್ತು ಬಗಳು. 2 + 2 5 ಹೆಂಗಾಕೈತಿ? ಹೆಂಗಾಕೈತಿ? ತಪ್ಪಾಗಿ ಆಕೈತಿ. ಅಣ್ಣ ನನ್ನ ಕೈಯಾಗ ರೊಕ್ಕ ನಿಂದ್ರಂಗಿಲ್ಲ ಅಣ್ಣ, ಖರ್ಚು ಹಾಕವು. ನಿಲ್ಲಂಗಿಲ್ಲ ಅಂದ್ರೆ ಕಿಶನಾಗಿಡೋ. ಕಿಶನಾಗೂ ನಿಂದ್ರಂಗಿಲ್ಲ ಅಣ್ಣ. ನನ್ನ ಕೈ ಕೊಡು. ಹಲೋ ದೋಸ್ತ, ಈಗ ಡಾಕ್ಟ್ರು ಆಪರೇಷನ್ ಮಾಡೋ ಮುಂದಾಗ ಪೇಷಂಟ್ಗಳಿಗೆ ಸುಂದ್ ಯಾಕೆ ಮಾಡ್ತಾರೆ? ಏನು ಇಂಜೆಕ್ಷನ್ ಮಾಡಿ? ಅಕಸ್ಮಾತ್ ಇಂಜೆಕ್ಷನ್ ಮಾಡಿ ಸುಂದ್ ಮಾಡ್ಲಾರೇನೆ ಆಪರೇಷನ್ ಮಾಡಿದ್ರು ಅಂದ್ರೆ ಪೇಷಂಟ್ ಎಲ್ಲ ಆಪರೇಷನ್ ಮಾಡೋದು ಕಲ್ತು ಬಿಟ್ರೆ ಇವ್ರು ದಂಡ ಕೊಡ್ತಿದ್ರೆ. ಯಾರು ಎಷ್ಟು ಕ್ಯೂಟ್, ಎಷ್ಟು ಸ್ಮಾರ್ಟ್, ಎಷ್ಟು ಹ್ಯಾಂಡ್ಸಮ್ ಆಗಿರ್ತಾರಲ್ಲ ಅಷ್ಟು ಸಿಂಗಲ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನನಗೆ ನೋಡ್ರಿ, ಅಂತೇಳಿ ಹೋಟೆಲ್ಗೆ ಹೋಗಿನಿ. ಊಟ ಆದ್ಮೇಲೆ ವೇಟರ್ ಬಂದು ಬಿಲ್ ಕೇಳ್ದ. ನಾ ಕಾರ್ಡ್ ಕೊಟ್ಟು ಕಳಿಸ್ದೆ. ಒಂದು 5 ನಿಮಿಷ ಬಿಟ್ಟು ವಾಪಸ್ ಬಂದ. ಸರ್ ಏನು ಕೊಟ್ಟಿರಿ ನೀವು? ರೇಷನ್ ಕಾರ್ಡ್ ಕೊಟ್ಟಿರಿ ಅಂತಂದೆ. ಹೊರಗೆ ನೋಡ್ತೀನಿ ಆಲ್ ಕಾರ್ಡ್ ಎಕ್ಸೆಪ್ಟೆಡ್ ಅಂತೇಳಿ ಬರ್ತೈತಿ. ಮಜಾಕ್ ಮಾಡ್ತಾರೆ ನನ್ನ ಜೋಡಿ ಇವರು. ಅದು ನನ್ನ ಜೋಡಿ. ಹಲೋ, ಇವತ್ತು 10 ನಿಮಿಷನಾಗ 17 ಕಿಲೋಮೀಟ್ರ್ ಓಡಿನ. ಅಣ್ಣ ಪ್ಲೀಸ್ ಮನೆ ಮುಂದಿನ ನಾಯಿಗಳು ಕಟ್ಟಿ ಹಾಕ್ರಿ ಅಣ್ಣ. ಬೇಬಿ ನಾನು ನಿನಗೆ ಎಷ್ಟು ಇಷ್ಟ ಆಗ್ತೀನಿ? ಭಾಳ ಇಷ್ಟ ಆಗ್ತಿ ಬೇಬಿ. ಅದೇ ಎಷ್ಟು? ನಿನ್ ಥರನೇ ಇನ್ನೂ 10 ಜನ ಸಿಕ್ಕರೆ ಮದುವೆ ಆಗಬೇಕು ಅನ್ನುವಷ್ಟು. ನಾ ಪ್ರತಿ ಸಲ ಕಣ್ಣು ಮುಚ್ಚದಾಗೊಮ್ಮ ಒಬ್ಬಕ್ಕೆ ಸುಂದರಿ ಬರ್ತಾಳೆ. ನಿಮಗೂ ನೋಡೋದೈತಿ? ಒಂದೇ ಸೆಕೆಂಡ್. ಡಿಸ್ಪ್ಲೇ ಸೆಟ್ಟಿಂಗ್ ಮಿಸ್ಟೇಕ್. ನಿಮಗೆ ಟೈಮ್ ಪಾಸ್ ಆಗ್ತಿರ್ಲಿಲ್ಲ, ಬೋರ್ ಆಗಕತ್ತಿತ್ತು ಅಂದ್ರೆ ಒಂದು ಕೆಲಸ ಮಾಡಿರಿ. ಶಾಪಿಂಗ್ ಮಾಲ್ ಹೋಗ್ರಿ, ಸೂಪರ್ ಮಾರ್ಕೆಟ್ ಹೋಗ್ರಿ, ಬಿಗ್ ಬಜಾರ್ ಹೋಗ್ರಿ, ಶಾಪಿಂಗ್ ಮಾಡಿರಿ ಸಿಕ್ಕಾಪಟ್ಟೆ ಮಾಡಿ. ಬಾಸ್ಕೆಟ್ ಅಲ್ಲೇ ಬಿಟ್ಟು ಬಂದುಬಿಡ್ರಿ. ಸರ್ ಒಂದು ಸೆಕೆಂಡ್ ಜಾಗ ಬಿಡ್ರಿ. ಸರ್ ಈ ಬಾಲಿವುಡ್ ಒಳಗೆ ಕರಿಷ್ಮಾ ಕಪೂರ್ ಜೊತೆ ನಿಮ್ಮ ಅಫೇರ್ ನಡೆದೈತಿ, ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಎಷ್ಟು ಪೋಸ್ ಕೊಡಕತ್ತೀವಿ, ಕ್ಲಿಯರಾಗಿ ಹೇಳಲ್ಲ. ಅದೇ ನೆನಪು ದಿನವೂ ಮನದಲ್ಲಿ. ಏನು ನೋಡತ್ತೀರಿ? ನನ್ನ ಹತ್ರ ಇರೋ 4 ಗರ್ಲ್ ಫ್ರೆಂಡ್ ಒಳಗೆ ಒಬ್ಬಕ್ಕಿ ನಂಬರೇ ಕೊಟ್ಟ ಅಂತ ತಿಳ್ಕೊರಿ. ನನ್ಕಿಂತ ಮೆಂಟಲ್ ಆಗೋಗ್ಬಿಡ್ತೀರಿ. ನಾವೊಂದೊಂದ್ಸಲ ಚಿಂಗಮ್ ತಿಂತಿರ್ತೀವಿ, ಚೇವಿಂಗಮ್, ಬಬಲ್ ಗಮ್. ಅವಾಗ ಹೊಟ್ಟೆ ಯೋಚನೆ ಮಾಡ್ತಿರ್ತೈತಿ, ಅಣ್ಣ ಮ್ಯಾಗ ಏನು ತಿನ್ನಕತ್ತಾನ, ಕೆಳಗೆ ಮಟೆಯಲ್ಲೇ ಬರೋದಲ್ಲ. ನಾನು ದಿವ್ಸಕ್ಕೆ 10 ಸಲ ATMಗೆ ಹೋಗೋದು ನೋಡಿ ATM ಮಗ್ಗಲ ಮನೆ ಹುಡುಗಿ ನನಗೆ ಲವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಳು. ಆಕೆಗೇನು ಗೊತ್ತೈತಿ?
ನಾ AC ಸಲುವಾಗಿ ಹೋಗ್ತೀನಿ ಅನ್ನೋದು. ನೀ ಇದೇ ತರ ಸತಾಯಿಸಕತ್ರ ಬಿಲ್ಡಿಂಗ್ ಮೇಲೆ ಹೋಗಿ ಬಿದ್ದು ಸತ್ ಬಿಡ್ತೀನಿ ನಾನು. ನಾನು ಬರ್ತೀನಿ. ನೀ ಎದಕ್ ಬರ್ತಿ? ನಿನ್ನ ಮ್ಯಾಗ ನಂಬಿಕೆ ಇಲ್ಲ ನನಗೆ. ನೀ ಬಿದ್ದು ಸಾಯ್ಲಿಲ್ಲ ಅಂದ್ರೆ ಎತ್ತಿ ಹೋಗ್ಯಾಕ ನಾನಾ ಬರ್ತೀನಿ. ಡಿಯರ್ ಗರ್ಲ್ಸ್, ಹಾಯ್. ನಿಮ್ಮ ಸಲುವಾಗಿ ಭೂಮಿ ಮ್ಯಾಗ ಒಬ್ರು ಯಾರಾದರೂ ಹುಟ್ಟಿರ್ತಾರೆ. ಮತ್ತೆ ತಡ ಹೋಗ್ರಿ ಹುಡುಕ್ರಿ, ಅವ್ರ ಜೀವನ ಬರ್ಬಾದ್ ಮಾಡಿಬಿಡ್ರಿ. ಅಣ್ಣ ಇಷ್ಟ್ಯಾಕೆ ಮೂಡ್ ಆಫ್ ಮಾಡ್ಕೊಂಡು ಕೂತಿಯೋ? ಒಂದು ಬ್ಯಾಂಕಿಗೆ ಏಜೆಂಟ್ ಆಗಿನಿ. ಜನಗಳದೆಲ್ಲ 35 ಲಕ್ಷ ರೂಪಾಯಿ ತಗೊಂಡು ಬ್ಯಾಂಕಿನವ್ರು ಓಡೋಗ್ಯಾರು. ಮತ್ತ ನೀ ಗಳಿಸಿಲ್ಲ ಅನ್ನೋದ್ರ ಮ್ಯಾಗ ನಾ 1 ಕೋಟಿ ರೂಪಾಯಿ ಗಳಿಸೀನಿ. ಮತ್ ಕೊಡುವವೆಲ್ಲ ಅವ್ರಿಗೆ. ಆ 1 ಕೋಟಿ ರೂಪಾಯಿನೂ ಅದೇ ಬ್ಯಾಂಕಿಗೆ ತುಂಬಿನ. ಡಾಕ್ಟರ್, ಕಾಲು ನೋವ, ಕೈ ನೋವ, ಮಂಡಿ ನೋವ, ತಲೆ ನೋವ, ಇಷ್ಟೆಲ್ಲ ನೋವು ಇಟ್ಕೊಂಡು ಹೆಂಗ್ ಬದುಕಿಯೋ? ಇರ್ಲಿ, ರಾತ್ರಿ ತಲೆ ನುಸ್ಸೋದು ಕೈಕಾಲು ಹರಿದಾಕೈತನ. ಹ್ಞೂ ರೀ ಡಾಕ್ಟರ್, ಏನು ಮಾಡ್ಬೇಕ್ರಿ? ಡಾಕ್ಟರ್ ಬರುತ್ತಾನೆ ವೇಟ್ ಮಾಡ್ಬೇಕು. ನೀವು ಕಂಪೌಂಡರ್. ಹಾಕತ್ತಿರಲ್ಲ ಚಿಪ್ಸ್, ನನಗೊಂದು ಸ್ವಲ್ಪ ಟೇಸ್ಟ್ ತೋರಿಸ್ರಲ್ಲ. ಥ್ಯಾಂಕ್ಸ್. ಒಂದೇ ಎಲ್ಲಾ ಟೆಸ್ಟು ಹಂಗೆ ಅದಾವ್ರಿ. ಅಣ್ಣ, ಈ ಹುಡುಗ್ಯಾರ ಕಾಲನ್ ಗೆಜ್ಜೆ ಸೌಂಡ್ ಕೇಳಕ್ಕೆ ಎಷ್ಟು ಚಂದ ಅನಿಸ್ತೈತಲ್ಲ. ಹೌದೌದು, ಅದೇ ಸೌಂಡ್ ರಾತ್ರಿ 12 ಗಂಟೆಗೆ ಬತ್ತು ಅಂದ್ರೆ ಹಂಗೆ ಟರ್ರ ಅಂತೈತಿ. ನನಗೆ ಅಂಜಿಕೆ ಹಾಕಿ ಜೀವ ಹೊಡಿಬೇಕನ್ನಕತ್ತಿ. ಹಂಗೇನಿಲ್ಲ ಬೇಬಿ, ನಾನು ನಿನ್ ಭಾಳ ಇಷ್ಟಪಡತ್ತೀನಿ. ನೀ ಹಂಗ್ಯಾಕ್ ತಿಳ್ಕೊಳಕತ್ತಿ? ಹಂಗಾದ್ರ ನಿನ್ನೆ ನನ್ನ ಮುಂದೆ ಮೇಕಪ್ ಇರ್ಲಾರ್ದೆ ಯಾಕೆ ಬಂದಿದ್ದಿ? ಮಾಂತ್ಯ, ನೀ ಹೇಳೋ. ನಿಮ್ಮ ಮನಿ ಒಳಗ 10 ಎಮ್ಮೆ ಅದಾವ, ಅದ್ರೊಳಗ 3 ಎಮ್ಮೆ ಕಲ್ಲೇ ಬಿಚ್ಕೊಂಡು ಹೋದ್ರೆ ಎಷ್ಟು ಉಳಿತಾವ? ಸರ, ಎಮ್ಮಿ ಬಿಚ್ಕೊಂಡು ಹೋಗು ದೂರ ಇರ್ರಿ. ನಮ್ಮ ಮನಿ ಒಳಗೆ ಕಾಲಿಡ ಅಂತ ಹೇಳ್ರಿ ಅವನಿಗೆ. ಕಾಲ ಕಡಿತೀನ. ಎಮ್ಮಿ ಬಿಚ್ಕೊಂಡು ಹೋಗ್ತಿ ಮಗನ. ಹಳದಿ ಬಣ್ಣದ ಒಂದು ಹಣ್ಣಿನ ಹೆಸರು ಹೇಳು. ಸರ, ನಿಂಬೆ ಹಣ್ಣು ರೀ. ಗುಡ್. ಇನ್ನೊಂದು ನಿಂಬೆ ಹಣ್ಣು ರೀ. ಅದು ಮುಂದೆ ಹೋಗ್ತಿತ್ತು, ನಾ ಹಿಂದೆ ಬೆನ್ನತ್ತಿದ್ದೆ. ಅದರ ಸಲುವಾಗಿ ಬಿದ್ದೆ, ಎದ್ದೆ, ಬಡ್ಕೊಂಡೆ, ಆದರೂ ಸಿಗ್ಲಿಲ್ಲ. ಏನು ಅದು? ಸಾಬೂನು ಸಣ್ಣ ತುಕ್ಕಡಿ ಬಾತ್ರೂಮ್ ಒಳಗ ಕೈ ಒಳಗಿನ ಜಾರು ಹೊಂಟಿ. ಕಾಕಾರ, ಏನ್ರಿ ನಿಮ್ಮ ಮಗ ಮನಿಗೆ ತಂದೆ ಸರಾಯಿ ಕುಡಿತಾನಂತ ನೀವೇನ್ ಕೇಳಂಗಿಲ್ಲೇನ್ರಿ? ನಾನು ಕೇಳಿ ನೋಪಿ. ಮತ್ತೇನಂತನ್ರಿ? ನನಗ 1 ಕ್ವಾರ್ಟರ್ ಐತಿ, ನಿನಗಿಲ್ಲಿಂದ ಕೊಡ್ಲಿ ಅಂತನ್ರಿ. ರೀ, ಒಂದ್ಸಲ ಫೋನ್ ಕೊಡ್ರಿ ನೋಡಮ್ಮ. ಮೆಸೇಜ್ ಡಿಲೀಟ್, ಫೋಟೋ ಡಿಲೀಟ್, ವಿಡಿಯೋ ಡಿಲೀಟ್. ಹಾಂ ತಗೋ. ಓ, ಟೈಮ್ 9 ಆಗ್ಯದೇನೋ. ನಿಮ್ಮ ಹೆಸರ? ಸೈಲೆಂಟ್ ಸಿಸ್ಟರ್ ಅಂತ. ವಾವ್, ನೈಸ್ ನೇಮ್. ಆದರೂ ಹಿಂಗ್ಯಾಕ? ಸ್ವಲ್ಪ ಕನ್ನಡದಾಗ ಹೇಳ್ರಿ. ಶಾಂತಕ್ಕ ಅಂತ. ಏನು ಮಾಡಾಕತ್ತೀಯೋ? ನಮ್ಮಪ್ಪ ಮೊಬೈಲ್ ಬ್ಯಾಂಕಿಗೆ ರೊಕ್ಕ ಹಾಕ್ಯಾನ, ತೆಗಿಯಾಕತ್ತೀನಿ. ಏನು ಹುಚ್ಚು ಹುಟ್ಟಿಯೋ? ಒಡೆದ್ರೆ ರೊಕ್ಕ ಬರ್ತಾವನ? ಹೋಗಿ ಚಾರ್ಜಿಂಗ್ ಹಚ್ಚು. ಚಾರ್ಜ್ ಫುಲ್ ಆದ್ಮ್ಯಾಗ ಹೊರಗೆ ಚೆಲ್ತಾವ, ಆಯ್ಸ್ಕೋ. ನಾ ಭಾಳ ಶಾಣೆ ಅದೀನಿ. ಯಾವದ ಇವ ಬ್ಯೂಟಿಫುಲ್ ಅಂತೇಳಿ ಮೆಸೇಜ್ ಮಾಡ್ಯಾನಲ್ಲ. ರೀ, ಚಸ್ಮಾ ಹಾಕೊಂಡು ನೋಡ್ರಿ, ಅದು ಬ್ಯೂಟಿಫುಲ್ ಅಲ್ಲ, ಬ್ಯಾಟ್ರಿ ಫುಲ್. ನಾ ಸುಮ್ಮ ಅಂದೀನಿ, ನಾ ಭಾಳ ಶಾಣೆ ಅದೀನಿ. ಯಾರಿಗೆ ಗೊತ್ತಿಲ್ಲ ಅಷ್ಟೇ. ಅಣ್ಣ, ಯಾರೋ ಮೆಸೇಜ್ ಕಳ್ಸ್ಯಾರ, ನೋಡೋದ್ರೊಳಗೆ ಸ್ವಿಚ್ ಆಫ್ ಆಯ್ತು. ಸ್ವಿಚ್ ಆನ್ ಮಾಡಿ ನೋಡ್ತೀನಿ, ಯಾರು ಕಳ್ಸ್ಯಾರ ಅನ್ನೋದು ಗೊತ್ತೇ ಆಗಲ್ತು. ಮೆಸೇಜ್ ಏನಂತ ಕಳ್ಸ್ಯಾರ? ಬ್ಯಾಟ್ರಿ ಲೋ ಅಂತ. ನಾ ಭಾಳ ಶಾಣೆ ಅದೀನಿ. ಜ್ವರ ಮತ್ತು ನೆಗಡಿ ಒಂದೇ ಸಲ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಲೂಸ್ ಮೋಷನ್ ಮತ್ತು ಎರಡೂ ಒಂದೇ ಸಲ ಬಂದ್ರೆ ಅಂಕಲ್ ನಮ್ಮ ಅಪ್ಪ ಗೊತ್ತಾರ ನಿಮಗೆ? ಇಲ್ಲ. ನಮ್ಮ ಅಣ್ಣ, ನಮ್ಮ ಮನೆಯವ್ರು ಯಾರು ಗೊತ್ತಿಲ್ಲಲ್ಲ? ಇಲ್ಲಿ ತಮ್ಮ, ಯಾರು ನೀ?
ಹಂಗಾದ್ರೆ ಒಂದು ಸಿಗರೇಟ್ ಕೊಡ್ರಲ್ಲ ಅಂಕಲ್. ಹಿಡಿತಮ್ಮ. ನೀ ಶಿವರುದ್ರಪ್ಪನ ಮಗ ಏನು? ಹಾ ಹೌದ್ರಿ ಅಂಕಲ್. ಒಂದ್ ಸೆಕೆಂಡ್ ರೀ ಅಂಕಲ್. ಹಾ ಪಪ್ಪ, ನೀ ಸಿಗರೇಟ್ ಪಾಕೆಟ್ ಹೇಳಿ ಏನು ಊದಿನ ಬತ್ತಿ ಪಾಕೆಟ್ ಹೇಳಿ? ಈ ಅಂಕಲ್ ನೋಡಿ ಸಿಗರೇಟ್ ಪಾಕೆಟ್ ಕೂಡ ಆತರ. ಏ ನಮ್ಮ ತಮ್ಮ ಹೊಡೆದೆ ಅಂತಲ್ಲ, ಹ್ಯಾಂಗ ಹೊಡೆದೇವ್? ಹಿಂಗ್ ಹೊಡ್ದ. ಹಿಂಗೆ ಹೊಡೆದನ? ಅದೇ ಕೇಳಕ್ ಬಂದಿದ್ದೇವಣ್ಣ. ಸಿಟ್ಟು ಭಾಳ ಬರತೈತಿ ನನಗೆ, ಇಟ್ಟು ಸಿಟ್ಟು ಬರತೈತ್ಲ. ಸುಮ್ಮ ಮಕ್ಕೊಂಡವನಿಗೆ ಬಂದು ರಾಖಿ ಕಟ್ ಹೋಗ್ಯಾರ. ರಾಖಿ ಕಟ್ ಹೋಗೋದು ಟೆನ್ಷನ್ ಇಲ್ಲ, ಸಿಟ್ಟಿಲ್ಲ. ಆದ್ರೆ ಎಬ್ಬಿಸಿ ಒಂದು ಸ್ವಲ್ಪ ಸ್ಪೀಡ್ ಕೊಟ್ಟು ಹೋಗಿಲ್ಲ. ಎಲ್ಲ ಹುಡುಗಿರು ಕಾಲು ನೆಲಕ್ಕೆ ಹಚ್ಕೊಂತ ಸ್ಕೂಟಿ ನಿಲ್ಲಿಸ್ತಾರೆ ಅಂತ ಯಾಕಂತೀರಿ? ಅದ್ರೊಳಗೂ ಕೆಲವೊಬ್ರು ಬ್ರೇಕ್ ಹಾಕಿ ನಿಲ್ಸೋಂಥವ್ರು ಅದಾರ. ಒಬ್ಬೊಬ್ರು ಎಷ್ಟು ಚಂದ ವರ್ಣನೆ ಮಾಡ್ತಿರ್ತಾರೆ. ಹರಿಯದ ಹುಡುಗಿಯರು ಹಸಿರು ದ್ರಾಕ್ಷಿ ಅಂತ, ಅಂಟಿಯರು ಒಣ ದ್ರಾಕ್ಷಿ ಅಂತ, ಮುದುಕಿಯರೇನು ರುದ್ರಾಕ್ಷಿನ? ಇವತ್ತು 4 ಇರುವಿಗೆ ಮರ್ಡರ್ ಮಾಡಿನ. ಅದ್ರೊಳಗೆ 2 ಗಂಡ 2 ಹೆಣ್ಣ. ಏನ ಹೆಣ್ಣ ಗಂಡ ಹೆಂಗೆ ಕಂಡಿಡ್ದೀನಿ ಅಂತ ಯೋಚನೆ ಮಾಡತ್ತೀರೇನ? 2 ಬೀರ್ ಕುಡಿಯೋ ಮುಂದೆ ಬೀರ್ ಹತ್ರ ಇದ್ದು, ಇನ್ನೆರಡು ಕನ್ನಡಿ ಹತ್ರ ಕೂತಿದ್ದು. ರೂಮ್ ನಂಬರ್ 209 ನನ್ನ ಹೆಂಡತಿ ಸೂಸೈಡ್ ಮಾಡ್ಕೊಳತ್ತಾಳ. ಸರ್, ಅದು ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಸರ್. ಪರ್ಸನಲ್ ಅಲ್ಲೋಪ, ಆಕೆ ಹಾರ್ಕೋಬೇಕಂತಾಳ. ಒಂದು ಕಿಟಕಿನೂ ತೆರಲ್ಲ, ಅಲ್ಲಿ ಫುಲ್ ಜಾಮ್ ಆಗ್ಬಿಟ್ಟವು. ಏನು ಗುರಾಸತಿ, ಒಂದು ಬಿಟ್ಟೆ ಅಂದ್ರೆ ನೆಲ ಹಿಡಿತಿ. ನಿಮ್ಮಂಥವ್ರಿಗೆ ಎಷ್ಟು ಜನ ನೋಡಿಲ್ಲನ. ನಗತಿ ಬೇಡ ಬೇಡ ಬೇಡ, ಪಪ್ಪಿ ಕೊಟ್ಟು ನೈಸ್ ಮಾಡಬೇಡ. ಟಿಕ್ಟಾಕ್ ಬಿಟ್ಟು ಹೋಗ್ತೀಯಲ್ಲ ಹೇಳೋ. ಅಕ್ಕ ನಿಂದೇ ಐತಕ್ಕ ಟಿಕ್ಟಾಕ್. ನೀ ಸಿಟ್ಟಿಗೆ ಬರಬೇಡವ, ನೀ ಸಿಟ್ಟಿಗೆ ಬರಬೇಡ. ಟಿಕ್ಟಾಕ್ನಾಗೆ ಇರು, ಇಲ್ಲೇ ಇರು. ಈ ಥಿಯೇಟ್ರ್ ಒಳಗಿಂದ ಫಿಲಮ್ ನೋಡಿ ಬರೋ ಮುಂದೆ ನಮ್ಮ ಅಣ್ಣ ತಮ್ಮರದು ಲುಕ್ ನೋಡ್ಬೇಕು. ಇವ್ರ ಮೈ ಒಳಗೆ ವಿಲನ್ನ ಹೀರೋ ಕೂಡಿ ಎಳೆದಿರ್ತಾನೆ, ಹಿಂಗೆ ಬರ್ತಿರ್ತಾರೆ. ಆದ್ರೆ ಒಂದ್ಸಲ ಯೋಚನೆ ಮಾಡ್ರಿ, ಮೊದಲು ಟಿಕೆಟ್ ಕೌಂಟ್ರ್ನಾಗ ಅಣ್ಣ ಅಣ್ಣ ಟಿಕೆಟ್ ಅಣ್ಣ ನನ್ನ ಮೊದಲು ಕೊಡೋಣ, ನಾ ಬಂದಿನಿ ಅಣ್ಣ, ಬೇಕು ಕೊಡೋಣ. ಏನೋ ದೋಸ್ತ, ಶರ್ಟ್ ಗುಂಡಿ ಕಳೆದ ತೋಳು ಮಡಚಿ ದಾದಾಗಿರಿ ಮಾಡತ್ತೇನ? ಎಲ್ಲಿ ದಾದಾಗಿರಿ ಮಾಡ್ತಿ ದೋಸ್ತ? ನಿನ್ನೆ ಒಂದೇ ದಿನ ಸಿಕ್ಕಿಲ್ಲೋ ದೋಸ್ತ ನನ್ನ ಹೆಂಡತಿ ಕೈಯಾಗ. ಶರ್ಟಿನ ಮ್ಯಾಗೆ ಸಿಟ್ಟು ಹಾಕ್ಬಿಟ್ಟ. ಏನು ಅಣ್ಣ, ನಿನ್ನೆ ರೌಡಿಸಮ್ ಮನೆ ಹೆಣ್ಣು ನೋಡಕ್ ಹೋಗಿ ಮೈಯೆಲ್ಲ ರಕ್ತ ಮಾಡ್ಕೊಂಬಂದಿ ಅಂತ? ಹೌದು, ಹುಡುಗಿ ಇಷ್ಟ ಇಲ್ಲ ಅಂದಿದ್ದಕ್ಕೆ ಬಾಗಿಲ ಎಲ್ಲ ಲಾಕ್ ಮಾಡಿದ್ರು. ಸಣ್ಣ ಕಿಂಡಿ ಒಳಗಿಂದ ಎಸ್ಕೇಪ್ ಆಗಿ ಬಂದಿನೋಪ್ಪ. ರೀ, ಎಣ್ಣೆ ಹಾಕೊಂಡು ಸ್ನಾನ ಮಾಡ್ಬರ್ರಿ. ಹೌದಾ? ನಿಜ ಹೇಳತ್ತಿ? ಆದ್ರೆ ಇಷ್ಟು ಬೇಗ ವೈನ್ ಶಾಪ್ ತೆರೆದಿರಲ್ಲ ಚಿನ್ನ. ಎದ್ದೇಳು ಭಾರತೀಯ. ಎದ್ದಾರ, ಮುಂಜಾನೆ ಬ್ರಷ್ ಮಾಡ್ಯಾರ, ಜಳಕ ಮಾಡ್ಯಾರ, ಮೊಬೈಲ್ ಹಿಡ್ಕೊಂಡು ಕುಂತಾರ. ಬೇಬಿ, ನನಗೇನಾದ್ರೂ ಆಗಿ ನಾ ಸತ್ನೆಂದ್ರ ನೀ ಯಾವಾಗಿಂದ ಅವಾಗ ಬೇರೆ ಮದ್ವೆ ಆಗ್ಬಿಡ್ತೀಯನ? ಬೇಬಿ, ಏನ್ ಮಾತಾಡತ್ತೀನಿ? ಅಷ್ಟು ಲಘುನ ಮದುವೆ ಆಗ್ಬಿಟ್ರ ಜನ ಏನ್ ತಿಳ್ಕೊಂತಾರ, ಏನಂತಾರ? 1-2 ತಿಂಗಳಾದ್ರೂ ಗ್ಯಾಪ್ ಬೇಡನು? ಡಾಕ್ಟರ್ ಕೂದ್ಲ ಭಾಳ ಉದ್ರಾತಾವ್ರಿ ನೋಡ್ರಿ ಡಾಕ್ಟರ್. ನಿಲ್ಲು, ಕೂದ್ಲ ಉದುರುದು ಟೆನ್ಷನ್ ಇದ್ರ ಮಾತ್ರ ಉದುರ್ತಾವ. ನಿನಗೆ ಟೆನ್ಷನ್ ಐತೆನ? ಹ್ಞೂ ರೀ ಡಾಕ್ಟರ್. ಏನ್ ಟೆನ್ಷನ್? ಕೂದ್ಲು ಉದ್ರಾತಾವ ಅನ್ನೋದು ಟೆನ್ಷನ್ ರೀ ಡಾಕ್ಟರ್. ಬೈಕ್ ಮೇಲೆ ಹುಡುಗಿ ಕುಣಿಸ್ಕೊಂಡು ತಿರ್ಗಾಡಿದ್ರೆ 10,000 ಫೈನ್ ಅಂತ. ಎಲ್ಲಿಂದ ಕೊಡೋದು ಇವ್ರಿಗೆ 10,000 ರೂಪಾಯಿ? ನಮ್ಮ ಹುಡುಗಿಗೆ ಹೆಲಿಕಾಪ್ಟರ್ನ ತೊಗೊಂಡು ತಿರ್ಗಾಡ್ತೀನಿ ನಾ. ನನಗೆ ಗೊತ್ತೈತಿ ಈ ಸರ್ಕಾರ ಕಡೆಯಿಂದ ಪೆಟ್ರೋಲ್ ರೇಟ್ ಡೀಸೆಲ್ ರೇಟ್ ಕಮ್ಮಿ ಮಾಡೋಕ್ಕಾಗಂಗಿಲ್ಲ ಅಂತ. ಕನಿಷ್ಠ ಪಕ್ಷ 1 ಕಿಲೋಮೀಟ್ರಿಗೆ 1 ಕಲ್ಲಿದ್ದದ್ದು
ಅರ್ಧ ಕಿಲೋಮೀಟರ್ಗೆ ಒಂದು ಇಡ್ರಿ, ಅವಾಗಾದ್ರೆ ನಮ್ಮ ಬೈಕ್ ಎವರೇಜ್ ಕೊಡ್ತೈತೆ ನೋಡ್ತೀವಿ. ಯಾಕೆ ಒಪ್ಪಿ ಇಟ್ಟಾಗ ಡಲ್ನಾಗದಿ? ಏನಿಲ್ಲಪ್ಪ, ಹೇಳು. ಏನಿಲ್ಲ ಅಂತ ಹೇಳತ್ತೇನಿಲ್ಲ. ನಾನು ನಿನ್ನ ದೋಸ್ತ ಅಂತ ತಿಳ್ಕೊಂಡು ಹೇಳು. ನನ್ನ ಗರ್ಲ್ ಫ್ರೆಂಡ್ ಬಿಟ್ಟು ಹೋದ್ಲು ದೋಸ್ತ. ಇಬ್ರು ಮೆಂಟಲ್ ದೋಸ್ತರು ಕೂಡಿ ಮಳಗಿ ಮ್ಯಾಗ ಮಲ್ಕೊಳಕ್ ಹೋಗ್ಯಾರ. ಮಳೆ ಬರಾಕತ್ತು. ಒಬ್ಬ ಮೆಂಟಲ್ ಅಂತಾನ ಆಕಾಶಕ್ಕೆ ತೂತು ಬಿದ್ದೈತಿ ಅಂತ. ಅಷ್ಟರೊಳಗೆ ಗುಡುಗ ಮಿಂಚ. ಇನ್ನೊಬ್ಬ ಮೆಂಟಲ್ ಏನಂತಾನ, ವೆಲ್ಡಿಂಗ್ ಮಾಡೋರು ಬಂದಾರ, ಏನೂ ಆಗಂಗಿಲ್ಲ, ಮಲ್ಕೋ ಅಂತ. ದೋಸ್ತ, ನನ್ನ ಕಡೆ ಒಂದು ಪ್ಲಾನ್ ಐತಿ. ನನಗೆ ಬಡವು ಮಾಡಿ ಅಲ್ಲೇ, ನಿನ್ನ ಕಡೆ ಪ್ಲೇನ್ ಇದ್ರೆ ನನ್ನ ಕಡೆ ಮೋಟರ್ ಸೈಕಲ್ ಐತಿ. ಯಪ್ಪ, ಐಡಿಯಾ ಐತಿ. ನನ್ನ ಕಡೆನೂ ಜೀವ ಐತಿ. ಒಂದು ವಿಚಾರ ಐತಿ, ವಿಚಾರ. ಅದ ಇಂಗ್ಲೀಷ್ನಾಗ ಹೇಳಲ್ಲ, ನನಗೇನು ದಡ್ಡ ಮಾಡಿ ಅಣ್ಣ. ಈ ದೋಸ್ತಿ ಒಳಗೆ ಕೆಟ್ಟ ಹೊಲಸು ಬೇಗಳಬೇಕು ಅಂತ ಇರ್ತಾರಲ್ಲ, ಆ ದೋಸ್ತಿ ಯಾವತ್ತೂ ಸ್ಟ್ರಾಂಗ್ ಇರ್ತೈತಂತ. ಇದು ಹೇಳಿದವರು ಚಾಣಕ್ಯನ ಚಡ್ಡಿ ದೋಸ್ತ ಅಂದ್ರೆ ನಾ ಬಸ್ಸು ಹಿರೇಮಠ. ನಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ, ದೇವ್ರೇ ನನಗೇನೂ ಬೇಡ, ನಮ್ಮ ಅವ್ವಾಗ ಒಂದು ಚಂದಂದ ಸೊಸೆ ತಂದು ಕೊಡು ಅಂತೇಳಿ. ಪ್ರಾರ್ಥನೆ ಸಕ್ಸಸ್ ಆಯಿತು. ನಮ್ಮ ತಮ್ಮನ ಮದುವೆ ಆಗ್ಬಿಡ್ತು. ಹಾ ಮಮ್ಮಿ. ಅಪ್ಪಿ ಹೊರಗಿದ್ದೆ ಅಂದ್ರ ಫೇಷನ್ ಸಬ್ಲಿ ತೊಗೊಂಬ, ಖಾಲಿ ಆಗ್ಯದ. ಮಮ್ಮಿ, ನಾನು ನಿನ್ಗೆ ಎಷ್ಟು ಸಲ ಹೇಳಿನಿ ಈ ಥರ ಇಂಗ್ಲೀಷ್ ಮಾತಾಡಿ ನನ್ನ ಮರ್ಯಾದೆ ತೆಗಿಬೇಡ ಅಂತೇಳಿ. ಅದು ಫೇಷನ್ ಸಬ್ಲಿ ಅಲ್ಲದು, ಫೇರ್ ಆ್ಯಂಡ್ ಗೊಬ್ಲಿ. ಸ್ಪೀಕರ್ ಇಟ್ಟಿಲ್ಲ, ಚಲೋ ಆಯ್ತು. ಎಲ್ಲ ದೋಸ್ತರು ಕಳ್ಸೊಂತಾರ. ರೀ, ನೀವು ಕುಡಿದ್ ಬಂದ್ರಿ ಅಂದ್ರ ನನಗ್ ಬಾಳ ಲಾಭ ಐತಿ. ಹೌದಾ? ಏನ ಅಂತ ಲಾಭ? ನಿನ್ನೆ ನೀವು ಕುಡಿದ್ ಬಂದಾಗ ಪಾತ್ರೆ ತೊಳೆದ್ರಿ, ಮತ್ ನನ್ ಕಾಲ್ ಒತ್ತಿದ್ರಿ. ನನಗ ನಿನಗ ಇವತ್ತಿನಿಂದ ಯಾವುದೇ ರೀತಿ ಸಂಬಂಧ ಇಲ್ಲ. ಬ್ರೇಕಪ್, ಗುಡ್ ಬೈ. ಪ್ರೇಮಿಗಳಿಗೆ 1,00,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡಬೇಕು. ಇದೊಂದ್ಸಲ ಲಾಸ್ಟ್ ನೋಡ, ಇನ್ನೊಂದ್ಸಲ ಹಂಗ್ ಮಾಡಬೇಡ. ಬೇಬಿ, ಮೊನ್ನೆ ಯಾವನೋ ನಿನಗ ಐ ಲವ್ ಯು ಅಂತೇಳಿ ಪ್ರಪೋಸ್ ಮಾಡ್ಯಾನಲ್ಲ, ಅವ್ ನೀ ಹೊಡಿಬಾರ್ದಾಗಿತ್. ನೀ ಯಾಕ? ಏನಾಯ್ತು? ಹ್ಞೂ ಅಂದ್ ಬಿಡ್ಬೇಕಿಲ್ಲ. ನಿನ್ ಖರ್ಚು ನಾನು ಒಬ್ನಿಗೆ ಲೋಡ್ ಆಗಾಕತ್ತೈತಿ. ಪಪ್ಪ ಪಪ್ಪ, ಒಂದ್ ಗ್ಲಾಸ್ ನೀರ್ ತಗೊಂಬ. ನನಗ ನೀರು ಹೇಳ್ತಿ? ಅಲ್ಲಿ ಬಂದು ಜಾಡಿಸಿ ಒದ್ದಂದ್ರ ಹೋಗಿ ಒದ್ಯಾಕರ ಬರ್ತೀಯಲ್ಲ, ಹಂಗೆ ಒಂದ್ ಗ್ಲಾಸ್ ನೀರ್ ತಗೊಂಬ. ರೀ, ನೀವ್ ನನ್ಗಿಷ್ಟ ಆದ್ರಿ. ನೀವೇನ್ ಕೆಲ್ಸ ಮಾಡೋದು? ನಾ ಮೊನ್ನೆ ಬಂಗಾರ ಅಂಗಡಿ ಓಪನ್ ಮಾಡಿ ಜೈಲಿಗೆ ಹೋಗಿ ಬಂದೀನಿ. ಯಾಕ್ರಿ? ಕೀಲಿ ಸುತ್ತಿಗೆಯಿಂದ ತೆಗೆದಿದ್ದಲ್ಲ, ಅದಕ್ಕೆ. ಇವತ್ತಿನ ಬಿಸಿ ಬಿಸಿ ಸುದ್ದಿ. 3 ವರ್ಷದ ಚಿಕ್ಕ ಬಾಲಕ ಹುಡುಗಿಯಿಂದ ಬ್ರೇಕಪ್ ಮಾಡಿಕೊಂಡಿರುವ ಕಾರಣ ಬೆರಳುಗಳು ಬಾಗಿಲಲ್ಲಿಟ್ಟು ಆತ್ಮಹತ್ಯೆಗೆ ಯತ್ನ. ಯಾಕೋ ಕಾಕ? ನಿನ್ನೆ ಬೆಂಗಳೂರಿಗೆ ಹೋತಂದು ಬಿಜಾಪುರದಿಂದ ವಾಪಸ್ ಬಂದಿಲ್ಲ? ಹೌದು, ರೈಲ್ವೆ ಸ್ಟೇಷನ್ದಾಗ ಹೋದೆ. ಡಬ್ಬಿ ಒಳಗೆ ಫುಲ್ಲು ಜನ, ನಿಂತ್ಕೊಳ್ಳೋಕೆ ಜಾಗಿಲ್ಲು, ಅಷ್ಟು ಜನ. ನಾವೊಂದು ಐಡಿಯಾ ಓಡಿಸ್ತೇವೆ ದೋಸ್ತ. ಏನಂತ ಐಡಿಯಾ ಓಡಿಸಿದೇವು ದೋಸ್ತ? ಡಬ್ಬಿ ಒಳಗೆ ಹಾವೈತಿ 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 ಅಂತ ಚೀರ್ಕೊಂಡ್ಬಿಟ್ಟೆ. ಅಷ್ಟರೊಳಗೆ ಜನ ಎಲ್ಲ ಇಳ್ಕೊಂಡ್ಬಿಟ್ಟು ಮುಂದಿನ ಡಬ್ಬಿ ಒಳಗೆ ಹೋಗಿ ಕೂತ್ರು. ನಾವೊಬ್ಬನೇ ಆ ಡಬ್ಬಿ ಒಳಗೆ ಕಾಲ್ ಮ್ಯಾಗ ಕಾಲು ಹಾಕೊಂಡು ಮಲ್ಕೊಂಡ್ಬಿಟ್ಟೆ. ಅಷ್ಟರೊಳಗೆ ಒಂದು ಸ್ಟೇಷನ್ ಬಂತ. ಚಾಯ್ 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 ಅಂತ ಮಾರಾತಿದ್ದ. ಅಣ್ಣ, ಇದು ಯಾವ ಸ್ಟೇಷನ್ ಅಂದೆ? ಬಿಜಾಪುರ ಸ್ಟೇಷನ್ ಅಂತಂದ. ಯಾಕಣ್ಣ ಅಂತ ಕೇಳಿದೆ. ಇಲ್ಲಣ್ಣ, ರಾತ್ರಿ ಈ ಡಬ್ಬಿ ಒಳಗೆ ಹಾವೈತಿ ಹಾವೈತಿ ಅಂತ ಅಂದಾರಂತ. ಎಲ್ಲ ಜನ ಇಳಿದು ಬೇರೆ ಡಬ್ಬಿ ಒಳಗೆ ಹೋಗಿ ಕುಂತಾರಂತ. ಅದಕ್ಕೆ ಇದ್ರೊಳಗೆ ಹಾವೈತಿ ಅಂಥೇಳಿ ಈ ಡಬ್ಬಿ ಒಂದು ಬಿಟ್ಟು ಎಲ್ಲ ಡಬ್ಬಿ ತೊಗೊಂಡು ಬೆಂಗಳೂರಿಗೆ ಹೋಗ್ಯಾರಂತ. ನಾ ಇವತ್ತು ಒಂದು ಹುಡುಗಿಗೆ ಐ ಲವ್ ಯು ಅಂತೇಳಿ ಪ್ರಪೋಸ್ ಮಾಡೀನಿ. ಆಕೆ ಅಂತಾಳ, ಐ ಹ್ಯಾವ್ ಎ ಬಾಯ್ ಫ್ರೆಂಡ್ ಅಂತ. ನಾವೊಂದು ಮೆಸೇಜ್ ಹಾಕಿದೆ, ನಿಮ್ಮ ಪಪ್ಪ ನನಗೆ ಟೆಸ್ಟ್ ಮಾಡಕ್ಕೆ ನಿನಗೆ ಹೇಳಕ್ಕೆ ಹಚ್ಚಾರ ಅಂತ. ಅದ್ರ ಮೇಲೆ 20 ಮೆಸೇಜ್ 20 ಕಾಲ್ ಆಗ್ಯಾವ. ನಾ ರಿಸೀವೇ ಮಾಡಿಲ್ಲ. ಈಗ 6-7 ವರ್ಷದ ಹುಡುಗರು ಇಷ್ಟಿಷ್ಟ ಅದಾವು, ಲವ್ ಮಾಡತ್ತಾರ. ತಮ್ಮಗಳ
ಲವ್ ಫೇಲ್ಯೂರ್ ಆಗಿ ಬ್ರೇಕಪ್ ಆಯ್ತಂದ್ರೆ ಏನು ಕುಡಿತೀರಿ? ರಸ್ನ ಕುಡಿತೀರೇನ? ಅಣ್ಣ ನಮ್ಮ ಮನೆಯೊಳಗೆ ಒಬ್ರು ಬೆಲೆ ಕೊಡಂಗಿಲ್ಲ ಅಣ್ಣ. ನನ್ಗೆ ಕಸದಕ್ಕಿಂತ ಕೀಳಾಗಿ ನೋಡ್ತಾರಣ್ಣ. ನಾನಂದ್ರೆ ಯಾರಿಗೂ ಬೆಲೆ ಇಲ್ಲಣ್ಣ. ಫೀಲ್ ಮಾಡ್ಕೋಬೇಡ ದೋಸ್ತ. ಇಷ್ಟೆಲ್ಲ ಆದ್ಮ್ಯಾಗ ಭೂಮಿ ಮ್ಯಾಗ ಇದ್ದಾದ್ರೂ ಏನು ಮಾಡಾಮಿದ್ದೀನಿ. ಈ ಭೂಮಿ ಮ್ಯಾಗ ಮನುಷ್ಯರು ತಿರುಗಾಡೋದೇ ಕಮ್ಮಿ ಆಗಿಬಿಟ್ಟೈತಿ. ಇವತ್ತು ನನಗೊಂದು ಹುಡುಗಿ ಏನು ಕೇಳ್ತಾಳ, ಅಣ್ಣ ಅಣ್ಣ ಈ ಬ್ಯಾಂಕ್ ಅಕೌಂಟ್ನಾಗ DP ಹೆಂಗೆ ಚೇಂಜ್ ಮಾಡೋದು? DP ದೋಸ್ತ, ನನ್ನ ಹೆಂಡತಿ ಉಂಡಿ ಮಾಡ್ಯಾಳ, ಹಲ್ಲಿಲೇನೂ ಓಡ್ಯಾಲು ಕಲ್ಲಿಲೇನೂ ಓಡ್ಯಾಲು. ನಿನ್ನ ಹೆಂಡತಿ ಹೆಂಗೆ ಮಾಡ್ತಾಳೋ ದೋಸ್ತ? ಹೆಂಗೆ ಮಾಡ್ತಾಳಂದ್ರೆ ನಾನು ಹೆಂಡತಿ ಉಂಡಿ ತಗೊಂಡು ನಿನ್ನ ಹೆಂಡತಿ ಉಂಡಿ ಹೊಡೆದ್ರೆ ಪುಡಿ ಪುಡಿ ಆಗಿ ಹೋಗ್ತಾವ. ಅಣ್ಣ ಕಟಿಂಗ್ ಹೆಂಗೆ ಮಾಡ್ಲಣ್ಣ? ಹೆಂಗೂ ಮಾಡು, ನನ್ನ ಹೆಂಡತಿ ಕೈ ಕೂಲ್ ಸಿಗಬಾರ್ದು ನೋಡು, ಹಂಗೆ ಮಾಡು. ಓಕೆ. ಇವತ್ತ ನನ್ ಬರ್ಡೇ ಐತಿ, ಏನ್ ಗಿಫ್ಟ್ ತಂದಿ ನನಗ? ಅಲ್ಲಿ ರೆಡ್ ಕಲರ್ ಸ್ಕೂಟಿ ಕಾಣತೈತಿಲ್ಲ ನಿನಗೆ? ಹಾ ಹಾ ಕಾಣಕತೈತಿ. ಹಾ, ಅದೇ ಕಲರ್ದ ನೀಲ್ ಪಾಲಿಸ್ ತಂದೀನಿ. ಫ್ರೆಂಡ್ಸ್, ಇವತ್ತು ನಾನು ನ್ಯೂಸ್ ಪೇಪರ್ನ ನೋಡಿದೆ. ಕುಡಿದು ಬಂದ ಕಾರಣ ತಂದೆ ಮಗನನ್ನು ಪಾಟಾನೇ ಬಾರಿಸಿದನು. ನನಗೊಂದು ತಿಳಿಲಿಲ್ಲ, ಇದರೊಳಗೆ ಕುಡಿದಾರು ಬಂದರು. ಇದು ನಂತರ ಹೆಂಗಾಗಿರೋ ಹುಡುಗರಿಗೆ ದೇಶ ಬದಲಾಯಿಸೋದು ಏನಾದರೂ ಇದ್ರೆ ಮದುವೆಕ್ಕಿಂತ ಮೊದಲೇ ಬದಲಾಯಿಸ್ರಿ. ಯಾಕಂದ್ರೆ ಮದುವೆ ಆದಮೇಲೆ ದೇಶ ಬದಲಾಯಿಸೋದು ದೂರ ಇಡ್ರಿ. ನೀವು TV ಚಾನಲ್ ಬದಲಾಯಿಸೋಕ್ಕಾಗಂಗಿಲ್ಲ. ಅಣ್ಣ, ನಿಂದು ನಿನ್ನ ಹೆಂಡ್ತಿದು ಜಗಳ ಆಯ್ತು ಅಂದ್ರೆ ಏನು ಮಾಡ್ತಿ? ನಾನ ಬಾರ್ಗೆ ತಗೊಂಡು ಮನಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಅಣ್ಣ ನೀ ಇವನಟ್ಟ ಚೀಪ್ ಮಾಡಿ ಅನ್ಲೇ ನನಗೆ. ನಾನು ಇರೋ ಬರೋ ಪಾತ್ರೆ ಎಲ್ಲ ತೊಳೆದು ಬಿಡ್ತೀನಿ. ಅಪ್ಪಿ, ನಮ್ಮ ಕಾಲಕ್ಕೆ ಚುಮ್ಮಣಿ ಕ್ಯಾಂಡಲ್ ಹಚ್ಕೊಂಡು ಓದಿ ಮುಂದೆ ಬಂದವರಿದೀವಿ ನಾವು. ಹೌದು, ನಾನು ಓಣಿ ಲೈಟ್ ಕೆಳಗೆ ಓದಿ ಮುಂದೆ ಬಂದಿನೋಪ. ನನಗೆ ಒಂದು ತಿಳಿವಲ್ತು, ನಿಮ್ಮ ಟೀಚರ್ಗಳು ರಾತ್ರಿನೇ ಓದಂದಿರೇನ? ಕಿನ ನೀ ತವ್ರ ಮನೆಗೆ ಹೋಗ್ಬಿಡು. ಯಾಕೇನಾಯ್ತು? ಏನಿಲ್ಲ, ಡಾಕ್ಟರ್ ಹೇಳ್ಯಾರ ಕಿರಿಕಿರಿ ಆಗೋ ವಸ್ತುಗಳು ಮತ್ತು ಟೆನ್ಷನ್ ಕೊಡೋ ವಸ್ತುಗಳನ್ನ ಮನೆಯೊಳಗೆ ಇಟ್ಕೋಬೇಡ್ರಿ ಅಂತ. ಬಸ್ಸು ಹಿರೇಮಠ್ರಿ, ನಿಮ್ಮ ಪ್ರೀತಿ ನಿಮ್ಮ ಲೈಕ್ ನನ್ನ ಇಲ್ಲಿ ಮಟ್ಟ ಕರ್ಕೊಂಬಂತು. ನಾ ಇವತ್ತು ಕಾರ್ ತಗೊಳ್ಳೋ ಮಟ್ಟಿಗೆ ಕರ್ಕೊಂಬಂದೈತಿ. ಡ್ರೈವರ್, ಗಾಡಿ ರೆಡಿ ಐತಿಲ್ಪ? ರೆಡಿ ಆಗೈತ್ರಿ ಮಾಲಕ್ರ, ಬರ್ರಿ. ಸ್ನೇಹಿತರೆ, ಇವ ನಮ್ಮ ಫ್ಯಾನ್ ಒಯ್ದು 2 ವರ್ಷ ಆಯಿತು, ಇನ್ನೂ ತಂದು ಕೊಡೋಕ್ತಾ ಇರಲ್ಲ. ಉಷಾ ಫ್ಯಾನ್ ಸ್ಟ್ಯಾಂಡರ್ಡ್ ಫ್ಯಾನ್ ಐತಿ. ಯಾವಾಗ ತಂದು ಕೊಡ್ತಿ? ಟಿಕ್ಟಾಕ್ನಾಗ ಅಬ್ರು ಕಳಿಬೇಡಣ, ಇವತ್ತೇ ತಂದು ಕೊಡ್ತೀನಿ. ಟ್ರೆಂಡ್ ಐತಿ, ಎಲ್ಲರೂ ಉಟ್ಕೊಳತ್ತಾರ ಅಂಥೇಳಿ ಮೊಳಕಲ್ ಮ್ಯಾಗೆಲ್ಲ ಹರಿದಿರ್ತಾವಲ್ಲ ಅಂಥ ಕಾಸ್ಟ್ಲಿ ಜೀನ್ಸ್ ತಂದಿದ್ದೆ ನಿನ್ನೆ. ದೇವಸ್ಥಾನಕ್ಕೆ ಹೋಗಿನಿ, ಅಲ್ಲೊಬ್ಬ ಭಿಕ್ಷುಕ ಏನಂತಾನೆ, ಅಣ್ಣ ಇದು ನಮ್ಮ ಜಾಗ ಐತಿ, ನೀವು ಬಿಡೋದಾದ್ರೆ ಅಲ್ಲಿ ಹೋಗಿ ಕೂತ್ಬೇಡ್ರಿ ಅಂತ. ಏ ಮೆಂಟಲ್, ಮುಂಜಾನೆ ಎದ್ದ ತಕ್ಷಣ ಬಂದು ಹೆಂಗಸರ್ಗಿ ನೋಡ್ಕೋ ಅಂತ ನಿಂದಿರ್ತಿ ನಮ್ ದವಾಖಾನೆ ಮುಂದೆ. ನಾಚಿಕೆ ಆಗಂಗಿಲ್ಲ ನಿನ್ಗ? ನಾಚಿಕೆ ಯಾಕ್ರಿ ಡಾಕ್ಟರ್? ನೀವೇ ಬರೆದಿರಲ್ಲ ಹೊರಗೆ ಬೋರ್ಡ್ನಾಗ, ಹೆಂಗಸರನ್ನು ನೋಡುವ ಸಮಯ 8 ರಿಂದ 10 ಅಂತ. ಒಂದು ಅಂಡರ್ವೇರ್ ತೋರಿಸು ಅಣ್ಣ. ಹಾ, ಇದು ನೋಡ್ರಿ ಅಣ್ಣ. ಇದು ಭಾಳ ಕಾಸ್ಟ್ಲಿನೇ ಕಾಣತೈತಿ ಲೋಪ. ಹೌದ್ರಿ ಅಣ್ಣ. ಮನೆ ಹಾಕೊಳ್ಳೋ ತೋರಿಸು ಮಾರಾಯ, ಫಂಕ್ಷನ್ಗೆ ಹಾಕೊಂಡು ಹೋಗೋದು ಬೇಡ. ಮಾವಾರ, ನಿಮ್ಮ ಮಗಳಿಗೆ ಹೇಳ್ತೀರೇನಿಲ್ಲ? ಯಾಕ್ರಿ ಹೇಳಿ ಅಂದ್ರೆ ಮತ್ತೇನಾತ? ನೋಡ್ರಿ ಮಾವಾರ, ಅಡ್ಗೆ ಮಾಡು ಅಂದಾಳ, ಮಾಡೀನಿ, ಮತ್ ಪಾತ್ರೆನ ತುಳಿ ಅಂತಾಳ. ಇಬ್ರು ದೋಸ್ತರ ಒಳಗ ಒಬ್ಬ ಕುಡಿಯೋ ದೋಸ್ತ ಇದ್ದೇ ಇರ್ತಾನೆ. ಬಾರ್ ಒಳಗೆ ಕುಡ್ಕೊಂಡು ಬಂದಾಗ ಹೊರಗೆ ಬೈಕ್ ಕೊಡಿಸ್ಬೇಕಾದ್ರೆ,
ಬೈಕ್ ನಾ ಓಡಿಸ್ತೀನಿಲೆ ಅಣ್ಣ ಬಂದು ಓಡಿಸ್ತಾನ ಅಂತಿರ್ತಾರೆ. ಅಣ್ಣ ಬಂದು ಅಣ್ಣವ್ರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ 10,000 ಆಗೈತಿ. ಕಾಲೇಜ್ಗೆ ಹೋಗಿದ್ದೆ, ಒಂದು ಹುಡುಗಿ ನನ್ನ ನೋಡಾತಿದ್ಲು. ಹತ್ರ ಬಂದ್ಲು, ಹಾಯ್ ಅಂದ್ಲು. ನಾನು ಹಾಯ್ ಅಂದೆ. ಅಡ್ಮಿಷನ್ ಮಾಡಕ್ಕೆ ಬಂದಿರೇನು ಅಂತ ಕೇಳಿದ್ಲು. ಇಲ್ಲ, ನಮ್ಮ ಮಗಳು ಅಡ್ಮಿಷನ್ ಮಾಡಕ್ಕೆ ಬಂದಿದ್ದೀನಿ ಅಂದೆ. ಸಂತೂರ್ ಸೋಪ್ ಇವ್ರು ಅಟ್ಟೆ ಯೂಸ್ ಮಾಡ್ತಾರೇನು? ನಾನು ಯೂಸ್ ಮಾಡ್ತೀನಿ. ಜನುಮದ ಗೆಳತಿ ಮರೆತರೆ ನಿನ್ನ ಮಡಿವೆನು ಚಿನ್ನ ನನ್ನ ಸೀರೆ. ಚಿನ್ನ, ಈ ಜಗತ್ತನಾಗ ಯಾರೂ ಕೊಟ್ಟಿರಬಾರ್ದು ಅಂಥ ಗಿಫ್ಟ್ ಕೊಡ್ತೀನಿ. ನಾನಂದ್ರೆ ಏನು ತಿಳ್ಕೊಂಡು, ನಮ್ಮ ಮನೆತನ ಅಂದ್ರೆ ಏನು ತಿಳ್ಕೊಂಡು ಅಂತ ಅನ್ನೋ ಹುಡುಗರು ಸಹಿತ ಬೈಕಿಗೆ 30 ರೂಪಾಯಿ ಪೆಟ್ರೋಲ್ ಹಾಕಿಸ್ತಾರೆ. ಅಣ್ಣ ಒಂದು ಮಾತು ಕೇಳ್ತೀನಣ್ಣ, ನಿಜ ನಿಜ ಹೇಳ್ರಿ. ಇದು ನನ್ನ ಜೀವನದ ಪ್ರಶ್ನೆ ಐತಿ. ಈ ಮದುವೆ ಆದ್ಮೇಲೆ ಖರೇನ ಪಾತ್ರ ತೊಳಿಬೇಕಾಕೈತಿ? ದಯವಿಟ್ಟು ಈ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ ಪ್ಲೀಸ್. ನೋ ಪಾರ್ಕಿಂಗ್ ಅಂತೇಳಿ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಬೈಕ್ಗಳೆಲ್ಲ ಪಾರ್ಕ್ ಮಾಡ್ತಾರೆ. ಇಲ್ಲಿ ಉಗುಳಬೇಡ್ರಿ, ಸ್ವಚ್ಛತೆ ಕಾಪಾಡ್ರಿ ಅಂತೇಳಿ ಬೋರ್ಡ್ ಹಾಕಿರ್ತಾರೆ. ಅಲ್ಲೂ ಜನ ಉಗುಳ್ತಾರೆ. ಇಲ್ಲಿ ಸ್ಕೂಲ್ ಇದೆ, ನಿಧಾನವಾಗಿ ಚಲಿಸಿರಿ ಅಂತ ಬೋರ್ಡ್ ಹಾಕಿರ್ತಾರೆ. ಅಲ್ಲಿ ಫುಲ್ ಸ್ಪೀಡ್ನಾಗ ಹೋಗ್ತಾವೆ. ಅವ್ರದೆಲ್ಲ ಏನು ಮಾಡ್ತೀರಿ ಬಿಡ್ರಿ. ಈಗ ನಿಮಗೇನ ಹೇಳೀನಿ ಫಸ್ಟ್, ಈ ವಿಡಿಯೋ ನೋಡೋಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರೇನು? ಏ ಹಲೋ, ನನ್ನ ಗರ್ಲ್ ಫ್ರೆಂಡ್ ಆಗ್ತಿ? ಹಾ ನಡಿ ಶಾಪಿಂಗ್ ಹೋಗೋಣ. ಹಲೋ ಮಮ್ಮಿ, ಅರ್ಜೆಂಟ್ ಐತೆನಾ? 2 ನಿಮಿಷ ಮನ್ಯಾಗ ಇರ್ತೀನಿ ನೋಡು. ಒಂದ್ಸಲ ನಗ್ರಿ ಪ್ಲೀಸ್, ಒಂದೇ ಸಲ ನಕ್ರೆ ಭಾಳ ಚಂದ ಕಾಣಿಸ್ತೀರಿ ನೀವು. ಒಂದೇ ಒಂದ್ಸಲ ನಗ್ರಿ. ಈಗ ನಗಲ್ಲ ನೀವು, ಹಂಗಿದ್ರಿ ಇದು ನೋಡ್ರಿ. ದೋಸ್ತ, ಇವತ್ತು ನಾಗರ ಪಂಚಮಿ, ನಿಮ್ಮ ಹುಡುಗಿಗೆ ಏನು ಗಿಫ್ಟ್ ಕೊಟ್ಟೆವು? ಏನ್ ದೋಸ್ತ, ಕೊಡೋದ್ರೊಳಗೆ ತಲೆ ತಿರುಗಿ ಬಿದ್ದು ಹೋಗ್ಬಿಟ್ಲು. ಅಂಥದ್ದೇನು ಕೊಟ್ಟೆಪ್ಪ? ರಿಯಲ್ ನಾಗಪ್ಪ. ಇಲ್ಲಿ ಬಸವೇಶ್ವರ ಗುಡಿ ಎಲ್ಲೈತ್ರಿ? ಬಸವೇಶ್ವರ ಗುಡಿ ರೀ. ಒಂದ ಮಿನಿಟ್ರೆ, ಹಿಂಗ ಸೀದಾ ಹೋಗ್ರಿ. ಹಿಂಗ ಸೀದಾ ಹೋಗಿ ಒಂದು ಲೆಫ್ಟ್ ಟರ್ನ್ ತೋದ್ರಿ. ಲೆಫ್ಟ್ ಟರ್ನ್ ಗಪ್ರಲ್ಲ ಹೇಳ್ತಾನ. ಲೆಫ್ಟ್ ಟರ್ನ್ ತೋದ್ರಲ್ಲ, ಆ ಲೆಫ್ಟ್ ಟರ್ನ್ ತೊಂದ್ಮೇಲೆ ಹಂಗ ಸೀದಾ ಹೋಗ್ಬೇಕ್ರಿ. ಅಲ್ಲೊಂದು ಸರ್ಕಲ್ ಬರ್ತೈತ್ರಿ, ದೊಡ್ಡ ಸರ್ಕಲ್. ಆ ಸರ್ಕಲ್ ಗಪ್ರಿ, ಆ ಸರ್ಕಲ್ ರೌಂಡ್ ಹಾಕಿ ಮತ್ ಸೀದಾ ಹೋಗುದ್ರಿ. ಅಲ್ಲೊಂದು ದೊಡ್ಡ ಆಲದ ಮರ ಇರ್ತದ್ರಿ. ಆ ಆಲದ ಮರದ ಬಡ್ಯಾಗ ಒಂದ್ ಸಣ್ಣ ನಾಯಿ ಕೂತಿರ್ತೈತ್ರಿ, ಕರಿ ನಾಯಿ ರೀ. ಅದ್ ಯಾಕಡೆ ಹಿಂಗ್ ಮಕ್ಕ ಮಾಡಿರ್ತೈತ್ರಲ್ಲ, ಹಂಗ ಗಪ್ರಿ ಹಂಗ ಸೀದಾ ಹೋಗುದ್ರಿ. ಒಂದ್ ಪಟ್ಟಿ ಅಂಗಡಿ ಐತ್ರಿ ಅಲ್ಲಿ. ಆ ಪಟ್ಟಿ ಅಂಗಡಿ ಹೋಗಿ ಹಿಂಗ್ ಕುಂಟ ಮುಂದೆ ಇರ್ತಾನ್ರಿ. ಕುಂಟ ಗಪ್ರಲೆ ಕುಂಟ ಮುಂದೆ ಕೇಳಿರ್ತೀವಿ ಸೀದಾ ಏಕ ನಿಮ್ಮನ್ನ ತೊಗೊಂಡೋಗಿ ಅಲ್ಲೇ ಬಿಟ್ಟು ಬಿಡ್ತಾರೆ. ಅಳಬೇಡ ದೋಸ್ತ, ಅಕಸ್ಮಾತ್ ನಿನ್ ಹ್ಯಾಂಡ್ ಹೊಡೆದಳು ಅಂದ್ರೆ ನನ್ನ ಕಡೆ ಬಾ. ಯಾಕಳತಿ? ಯಾಕಣ್ಣ? ಇಬ್ರು ಕೂಡಳು ನೋ, ನನ್ನ ಹೆಣ್ತಿನೂ ಹೊಡಿತಾಳ. ಮಗನೇ, ನಿನಗ ಸ್ವರ್ಗ ಸಿಗ್ತೈತಿ, ದಕ್ಷಿಣ ಇಡು. ಈ ಖುಷಿ ಒಳಗೆ ಕರ್ನಾಟಕ ಕೊಡ್ತೀನಿ ನಿಮ್ಗೆ, ದಕ್ಷಿಣ ತಗೊಂಡು ಏನ್ ಮಾಡ್ತೀರಿ? ಏನಪ್ಪ, ಕರ್ನಾಟಕ ನಿಂದೈತಿ ಕುಡಾಕ. ಸ್ವರ್ಗ ನಿಮ್ಮ ಅಪ್ಪಂದೈತಿ ಕುಡ್ಲಕ್ಕ. ಈ ಚಪಾತಿ ಮಾಡೋ ತೆವೆ ಕಡಾಯಿ ಇರ್ತೈತಲ್ರಿ, ಅದಕ್ಕೆ ಎಷ್ಟು ತಿಕ್ಕಿದ್ರು ಎಷ್ಟು ತೊಳೆದ್ರು ಸ್ಟೀಲ್ ಪಾತ್ರೆ ಥರ ಹೊಳೆಯಂಗಿಲ್ಲ. ಒಂದು ಸೆಕೆಂಡ್, ಇದಕ್ಕೂ ಬ್ಯೂಟಿ ಪಾರ್ಲರ್ಗೂ ಒಂದಿಷ್ಟು ಸಂಬಂಧ ಇಲ್ಲ. ಈಗ ಹೇಳತ್ತೀನಿ. ಹುಡುಗಿಯರನ್ನ ಖುಷಿ ಪಡಿಸೋ ಹೊಸ ವಿಧಾನ ಏನಪ್ಪ ಅಂದ್ರೆ, ಅವಳನ್ನು ವರ್ಣನೆ ಮಾಡೋ ಬದಲು ಆಕಿನ ಗೆಳತಿಯರನ್ನ ಬಾಯಿ ಬಂದಂಗೆ ಬೈದ್ಬಿಡ್ರಿ. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಅಣ್ಣ, ನೀವೇ ಎಲ್ರಿ ಟಿಕ್ಟಾಕ್ನಾಗ ವಿಡಿಯೋ ಮಾಡೋರು? ಹಾಂ ರೀ ಅಣ್ಣ, ನಾನೇ ರೀ. ಅಣ್ಣ, ಎಷ್ಟು ಅಸಹ್ಯ ಮಾಡ್ತೀರಿ ವಿಡಿಯೋಗಳು, ಸ್ವಲ್ಪ ಚಂದ ಮಾಡ್ರಲ್ಲ.
ಹುಡುಗ ಮದುವೆಗೂ ಮುಂಚೆ ಸಿಂಹದ ಥರ ಇರ್ತಾನೆ, ಮದುವೆ ಆದಮೇಲೂ ಸಿಂಹದ ದೌಲತ್ನಾಗ ಇರ್ತಾನೆ. ಆದ್ರೆ ವ್ಯತ್ಯಾಸ ಇಷ್ಟೇ, ಮದುವೆ ಆದ್ಮ್ಯಾಗ ಆ ಸಿಂಹದ ಮ್ಯಾಗ ದುರ್ಗಾ ಕೂತ್ಕೊಂಡಿರ್ತಾಳೆ. ಹಾಯ್ ಫ್ರೆಂಡ್ಸ್, ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗೈತೆ ನನಗೆ. ಇವತ್ತು ನಾನು ಟಿ ವಿ ಒಳಗೆ ಕಾಣಿಸ್ಕೊಂಡೀನಿ. ನಮ್ಮ ಮನೆಗಿನ ಟಿ ವಿ ಆಫ್ ಮಾಡೋಕೆ ಹೋಗಿದ್ದೆ, ನನ್ನ ಮುಖ ನನಗೆ ಕಾಣಿಸ್ತು. ಎಸ್ ವಿಷನ್ ಸಿನಿ ಸರ್ಕಲ್ ಪರವಾಗಿ ಧನ್ಯವಾದಗಳು. Like, comment, share, subscribe S Vision Cine Circle and ping the bell icon for further updates.